ಉತ್ಪಾದಕರಿಗೆ ಮತ್ತೆ ರಾಜ್ಯ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ. ಎಸ್, ಹಾಲಿನ ಖರೀದಿ ದರದಲ್ಲಿ 1.50 ರೂಪಾಯಿ ಇಳಿಕೆ ಅಂದ್ರೆ 1.5 ರೂಪಾಯಿ ಇಳಿಕೆ ಮಾಡಿದ ಸರ್ಕಾರ ಎಲ್ಲ ಜಿಲ್ಲೆಗಳಿಗೂನ ಅಲ್ಲ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಈ 4 ಜಿಲ್ಲೆಗಳ ಹಾಲು ಉತ್ಪಾದಕ ರೈತರಿಗೆ ಒಕ್ಕೂಟ ಬರೆಯನ್ನ ಎಳೆದಿದೆ. ಪ್ರತಿ ಲೀಟರ್ ಹಾಲಿನ ದರವನ್ನ 1.5 ರೂಪಾಯಿನಂತೆ ಇಳಿಸಿ ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಹಾಲು ಒಕ್ಕೂಟ ಆದೇಶವನ್ನ ಹೊರಡಿಸಿದೆ. ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆದೇಶ ಹೊರಬಿದ್ದಿದೆ. ಸೆಪ್ಟೆಂಬರ್ 1ರಿಂದನೇ ಅಂದ್ರೆ ನಿನ್ನೆಯಿಂದಲೇ ಇಳಿಕೆಯಾಗಿರುವ ಹಾಲಿನ ದರ ಇಳಿಕೆಯಿಂದ ಇತ್ತ ಹಾಲು ಉತ್ಪಾದಕರು ಅಂದ್ರೆ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಲ್ಲಿ ಗ್ರಾಹಕರು ಕೊಡೋದು ಹೆಚ್ಚಿನ ದುಡ್ಡನ್ನ ಕೊಟ್ಟು ಇಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಕೊಂಡುಕೊಳ್ಬೇಕು. ಆದರೆ ಉತ್ಪಾದಕರಿಗೆ ಮಾತ್ರ ಮತ್ತೆ ಹಾಲಿನ ದರದಲ್ಲಿ ಇಳಿಕೆ ಆಗ್ತಾನೆ ಇದೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಈಗ ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಈ 4 ಜಿಲ್ಲೆಗಳ ಹಾಲು ಉತ್ಪಾದಕ ರೈತರಿಗೆ ಒಕ್ಕೂಟ ಮತ್ತೊಮ್ಮೆ ಬರೆ ಎಳೆದಿದೆ. ಹಾಲಿನ ದರದಲ್ಲಿ ಕಡಿತ ಮಾಡಿ ಹಾಲು ಒಕ್ಕೂಟ ಆದೇಶವನ್ನ ಹೊರಡಿಸಿದೆ. ಒಕ್ಕೂಟಕ್ಕೆ ಆರ್ಥಿಕ ಸಂಕಷ್ಟವಿದೆ, ಹಾಗಾಗಿ ಹಾಲು ಉತ್ಪಾದಕರಿಗೆ ನೀಡುವ ದರದಲ್ಲಿ 1.5 ರೂಪಾಯಿ ಕಡಿತ ಮಾಡಲಾಗಿದೆ ಅಂತ ಒಕ್ಕೂಟ ಸಮಜಾಯಿಷಿ ಮಾಡಿಕೊಂಡಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಪದೇ ಹಾಲು ಉತ್ಪಾದಕರಿಗೆ ಅಂದ್ರೆ ರೈತರಿಗೇನೆ ಯಾಕೆ ಈ ಒಂದು ಬಿಗ್ ಶಾಕ್ ಅಂತ ಮತ್ತೆ ಈಗ ಒಕ್ಕೂಟ ರೈತರಿಗೆ ಬರೆ ಎಳೆದಿದೆ, 1.5 ರೂಪಾಯಿ ಕಡಿತಗೊಳಿಸಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್. ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಕೊಪ್ಪಳದಲ್ಲಿ ಈಗಾಗಲೇ ಒಂದು ದೊಡ್ಡ ಡೈರಿ ಕೂಡ ಇರತಕ್ಕಂಥದ್ದು, ಜೊತೆಗೆ ನಂದಿನ ಡೈರಿ ಕೂಡ ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ ಈಗಾಗಲೇ ಡೈರಿಗಳು ತಮ್ಮ ಒಂದು ಕಾರ್ಯ ಆರಂಭ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂತಹ ರೈತರಿಗೂ ಕೂಡ ಒಂದು ಭರವಸೆ ಇತ್ತು. ರೈತರು ಏನಪ್ಪಾ ಹಸು ಸಾಕಾಣಿಕೆ, ಪಶು ಸಾಕಾಣಿಕೆಯಲ್ಲಿ ಬಹಳಷ್ಟು ತೊಡ್ಕೊಂಡ್ರಪ್ಪ ಅಂದ್ರೆ ಹಾಲು ಒಂದು ಖರೀದಿ ಮಾಡ್ತದೆ. ಬಟ್ ಖರೀದಿ ಮಾಡಿರ್ತಕ್ಕಂಥ ಹಾಲಿಗೆ ನಮ್ಗೆ ನಿವ್ವಳ ಒಂದು ಲಾಭ ಸಿಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು. ಬಟ್ ಈಗಾಗಲೇ ಸರ್ಕಾರ ಏನಪ್ಪಾ ಅಂದ್ರೆ ಖರೀದಿ ಮಾಡ್ತಕ್ಕಂಥ ಹಾಲಿನಲ್ಲಿ ಕೂಡ ಈಗಾಗಲೇ 1 ರೂಪಾಯಿ ಕಡಿತ, 1-2 ರೂಪಾಯಿ ಕಡಿಮೆ ಈಗ ಮಾಡಿದ್ರಿಂದಾಗಿ ರೈತರಿಗೆ ಬಹಳಷ್ಟು ಬರೆ ಹಾಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕೂಡ ಒಂದು ಡ್ರೈ ಏರಿಯಾದಲ್ಲಿ ಈಗಾಗಲೇ ಮೇವಿನ ಕೊರತೆ ಇರೋದ್ರಿಂದಾಗಿ ಬೇಸಿಗೆ ಕಾಲದಲ್ಲೂ ಕೂಡ ದನಕರುಗಳಿಗೆ ಮೇವು ಕೂಡ ಸಿಗಲಾರ್ದಂತ ಒಂದು ಪರಿಸ್ಥಿತಿ ಇತ್ತು. ಅಂತ ಒಂದು ಸಂದರ್ಭದಲ್ಲಿ ಆ ರೈತರು ಏನ್ ಮಾಡ್ತಾರೆ ಅಂದ್ರೆ ಒಂದು ನೀರಾವರಿ ಪ್ರದೇಶದಲ್ಲಿ ಅಂದ್ರೆ ಈ ಒಂದು ಭತ್ತ ನಾಟಿ ಮಾಡ್ತಕ್ಕಂತಹ ಒಂದು ಭಾಗಕ್ಕೆ ಬಂದು ಆ ಒಂದು ಹುಲ್ಲನ್ನ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸ ಮಾಡ್ತಾರೆ. ಸುಮಾರು 1 ಎಕರೆಗೆ 3-4 ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಆ ಒಂದು ಹುಲ್ಲನ್ನು ಖರೀದಿ ಮಾಡ್ತಕ್ಕಂಥದ್ದು. ಸುಮಾರು 10 ಎಕರೆ ಹುಲ್ಲನ್ನು ಖರೀದಿ ಮಾಡಿದ್ರಪ್ಪ ಅಲ್ಲಿ ಸುಮಾರು 30-40 ಸಾವಿರ ರೂಪಾಯಿ ಒಂದು ಖರ್ಚನ್ನ ಮಾಡಿ ಆ ಒಂದು ದನ ಕರುಗಳಿಗೋಸ್ಕರ ಒಂದು ಮೇವನ್ನು ಖರೀದಿ ಮಾಡ್ತಕ್ಕಂಥದ್ದು. ಇಂತಹ ಒಂದು ರೈತರಿಗೆ ಈಗ ಸರ್ಕಾರ ಬೆಳೆದಿದೆ ಅಂತ ಹೇಳ್ಬೋದು. 30-40 ರೂಪಾಯಿ ಕೊಟ್ಟು ಒಂದು ಬಣವೆಯನ್ನು ಹಾಕೋದಕ್ಕೆ ಅಂದ್ರೆ ಹುಲ್ಲನ್ನು ಖರೀದಿ ಮಾಡಿ ಬಣವೆಯನ್ನು ಹಾಕಿರ್ತಾರೆ. ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಕೂಡ ಆ ಒಂದು ಹುಲ್ಲು ಕೂಡ ಕೋತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಹೀಗಾಗಿ ಹಸುಗಳಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿ ಆ ಒಂದು ಹುಲ್ಲನ್ನು ಖರೀದಿ ಮಾಡ್ತಕ್ಕಂಥದ್ದು. ಜೊತೆಗೆ ಆ ಒಂದು ಈಗ ಸೊಳ್ಳೆ ಬರ್ತಕ್ಕಂತಹ ಸಂದರ್ಭದಲ್ಲಿ ಸೊಳ್ಳೆ ಪರದೆಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ಅಷ್ಟೆಲ್ಲ ಪಶು ಸಾಕಾಣಿಕೆಗೆ ಅಷ್ಟೆಲ್ಲ ಖರ್ಚು ಮಾಡ್ತಕ್ಕಂತಹ ರೈತರಿಗೆ ಬಟ್ ಸರ್ಕಾರ ಏನಪ್ಪಾ ಹಣವನ್ನ ಹೆಚ್ಚಿಗೆ ಹಾಲು ಖರೀದಿ ಮಾಡಿ ಹಾಕ್ತಕ್ಕಂತಹ ರೈತರಿಗೆ ಹಣವನ್ನು ಹೆಚ್ಚಿಗೆ ಮಾಡ್ತೈತೆ ಅಂತ ಒಂದು ಆಶಾಭಾವನೆ ಇತ್ತು. ಬಟ್ ಆದ್ರೆ ಸರ್ಕಾರ ಈಗ ಆ ಒಂದು ರೈತರಿಗೆ ಉಲ್ಟಾ ಆಗಿ ಬಟ್ ಈಗ ಹಣವನ್ನ ಕಡಿಮೆ ಮಾಡಿ ಈಗ ಕೊಡ್ತಕ್ಕಂತಹ ಒಂದು ಬೆಲೆಗೆ ಮತ್ತೊಂದಿಷ್ಟು 1-2 ರೂಪಾಯಿ ಕಡಿಮೆ ಮಾಡಿದ್ರಿಂದಾಗಿ ರೈತರಿಗೆ ಎಲ್ಲೋ ಒಂದ್ ಕಡೆ ನೋವನ್ನ ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಖರ್ಚು ಮಾಡಿ ಒಂದು ಖರ್ಚು ಮಾಡ್ತಕ್ಕಂತ ರೈತರಿಗೆ ಬಟ್ ಹೆಚ್ಚಿಗೆ ಮಾಡಿದಂತೆಲ್ಲ ಒಂದು ಆಶಾಭಾವನೆ ಇರ್ತದೆ. ಜೊತೆ ಏನು ಕೃಷಿ ಕಾಯಕದ ಜೊತೆಗೆ ಈ ಒಂದು ಪಶು ಸಾಕಾಣಿಕೆ ಮಾಡ್ತಕ್ಕಂಥ ಕಾಯಕ ಕೂಡ ಒಂದು ಹೆಚ್ಚಿಗೆ ಆಗ್ತಿತ್ತು. ಇದರಿಂದಾಗಿ ಹಾಲು ಉತ್ಪಾದನೆ ಆದಂತೆಲ್ಲ ಒಟ್ಟು ಬೇರೆ ಒಂದು ಭಾಗದಲ್ಲಿ ಕೂಡ ಒಂದು ಹಾಲು ಉತ್ಪಾದನೆಯಿಂದಾಗಿ ಬೇರೆ ಪ್ರಾಡಕ್ಟ್ ಗಳನ್ನ ತಯಾರು ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಈಗ ಈ ರೀತಿ ಆಗೋದ್ರಿಂದಾಗಿ ಪಶು ಸಾಕಾಣಿಕೆಯ ಕುಂಠಿತ ಆಗುವಂತ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಈ ಕೊಡ್ತಕ್ಕಂತಹ ಒಂದು ಬರ್ತಕ್ಕಂಥ ಲಾಭದಿಂದಾಗಿ ಬಟ್ ಎಷ್ಟೋ ಜನ ಒಂದು ಪಶು ಸಾಕಾಣಿಕೆಗೆ ತೊಡ್ತಾ ಇದ್ರು. ಬಟ್ ಆದ್ರೆ ಈ ರೀತಿಯಾಗಿ ಕಡಿಮೆ ಮಾಡಿದ್ರಿಂದಾಗಿ ಎಲ್ಲೋ ಒಂದ್ ಕಡೆ ರೈತರಿಗೆ ಅನ್ಯಾಯ ಮಾಡ್ತಿದೆ. ಬಟ್ ಇದರಿಂದಾಗಿ ಸರ್ಕಾರ ಒಂದು ರೈತರ ಒಂದು ಪಶು ಸಾಕಾಣಿಕೆಯಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಕುಂಠಿತ ಆಗ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.